ಮೈಕಲ್ ಮತ್ತು ಸಂಗೀತಾಗೆ ಯಾವಾಗಲೂ ಕೂಡ ಜಗಳ ಆಗಿಲ್ಲ. ಆದರೂ ಕೂಡ ಯಾಕೆ ಮೈಕಲ್ ಸಂಗೀತ ಅವರನ್ನು ಟಾರ್ಗೆಟ್ ಮಾಡ್ತಾರೆ ಅಂತ? ಈ ಮೈಕಲ್ ಅವ್ರಿಗೆ ಯಾವ ಥರ ವ್ಯಕ್ತಿ ಅಂದರೆ, ನಾನು ಅದೇ ಮೈಕಲ್ ಜೊತೆನೂ ಒಂದು ಸ್ಮಾಲ್ ಜರ್ನಿ, ಒಂದು ಡಿಫ್ರೆಂಟ್ ಜರ್ನಿ ಮಾಡ್ಕೊಂಡು ಬಂದವನು. ಒಟ್ಟಿಗೆ ಬೆಟ್ ಕೂಡ ಶೇರ್ ಮಾಡ್ತಾ ಇದ್ವಿ, ಕೆಲವೊಂದು ವಿಚಾರಗಳು ಮ್ಯಾಚ್ ಕೂಡ ಆಗ್ತಾಯಿತ್ತು. ಸೊ ಮೈಕಲ್ ನಾನು ನೋಡಿದ ಪ್ರಕಾರ ಯಾವ ಥರ ವ್ಯಕ್ತಿ ಅಂದರೆ, ಮೈಕಲ್ಗೆ ಯಾರು ಡಾಮಿನೇಟ್ ಮಾಡಬಾರ್ದು ಒಂದು. ಸೆಕೆಂಡ್ಲಿ ಮೈಕಲ್ ಅವ್ರಿಗೆ ಕೆಲವೊಂದು ಎಥಿಕ್ಸ್ ಅಂತ ಇದೆ ಲೈಫಲ್ಲಿ. ಒಬ್ಬರು ಹುಡುಗ ಆಗಲಿ ಹುಡುಗಿ ಆಗಲಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಪರ್ಸ್ನಲ್ ಲೈಫನ್ನು ಡ್ಯಾಮೇಜ್ ಮಾಡುವಂಥ ಕೆಲವೊಂದು ಯಾವುದೇ ಶಬ್ದಗಳು ಅಥವಾ ಯಾವುದೇ ಒಂದು ಆ್ಯಕ್ಷನಲ್ಲಿ ತೋರಿಸಿದ್ರೆ ಅವ್ರ ಬಗ್ಗೆ ಮೈಕಲ್ಗೆ ಯಾವುದೇ ರೆಸ್ಪೆಕ್ಟ್ ಇರಲ್ಲ, ಮತ್ತು ಅದನ್ನ ಅವ್ನು ಮರೆಯೋದೇ ಇಲ್ಲ. ಏನೇ ಆಗಲಿ ಆ ಪರ್ಸನ್ ಅವ್ರಿಗೆ ಏನು ಮಾಡದೆ ಇದ್ರೂ ಅವ್ರಿಗೆ ಅಲ್ಲಿ ಒಪಿನಿಯನ್ ಫಾರ್ಮ್ ಆಗಿರತ್ತೆ. ಸೊ ನೀವು ಕೇಳಿದಂಥ ಪ್ರಶ್ನೆನೂ ಹಂಗೆ. ಸಂಗೀತ ಮತ್ತು ಮೈಕಲ್, ಆ್ಯಕ್ಚುಲಿ ಸಂಗೀತ ಯಾವಾಗಲೂ ಹೇಳ್ತಾರೆ ನಾನು ನಿಂಗೆ ಏನು ಮಾಡೇ ಇಲ್ಲ, ನೀನು ನನಗೆ ಯಾಕೆ ಇದು ಮಾಡ್ತೀನಿ ಅಂತ. ಬಟ್ ಮೈಕಲ್ ಅವರಿಗೆ ಸಂಗೀತ ಅವ್ರ ಬಗ್ಗೆ ಕೆಲವೊಂದು ಈ ಕಾರ್ತಿಕ್ ಜೊತೆ ಫ್ರೆಂಡ್ಶಿಪ್ ಇದ್ದಿದ್ದು, ಆಮೇಲೆ ಅವರ ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ತಾ ಕೆಲವೊಂದು ಅಪವಾದನೆ ಅವ್ರ ಮೇಲೆ ಹಾಕ್ತಾರೆ ಕಾರ್ತಿಕ್ ಅವ್ರ ಮೇಲೆ. ಅಲ್ಲಿ ಅವರಿಗೆ ಏನು ಅನಿಸಿದ್ದು ಅಂದರೆ, ಇವರು ಗೇಮ್ಗೋಸ್ಕರ ಫ್ರೆಂಡ್ಶಿಪ್ ಬಿಡೋಕ್ಕೂ ರೆಡಿ ಇದ್ದಾರೆ. ಅಂದರೆ ಅಷ್ಟೊಂದು ತೀರಾ ಇದ್ದಂಥ ಫ್ರೆಂಡ್ಶಿಪ್, ಲೈಕ್ ಕಾರ್ತಿಕ್ ಎಲ್ಲದಕ್ಕೂ ಅವ್ರಿಗಿದ್ರು ಅಂತ ಅವ್ರಿಗೆ ಅನಿಸುತ್ತೆ. ಸೊ ಅಲ್ಲಿ ಆ ಥರ ಮಾಡ್ತಾರೆ. ಇನ್ನೊಂದು ಕಡೆ ಇನ್ನೊಂದು ಸಲ ಗೇಮ್ಗೆ ಬೇಕಂದರೆ ಅವ್ರನ್ನ ಕರೆಸ್ಬಿಟ್ಟು ಇನ್ನೊಂದು ಸಲ ನಾವು ಪ್ಯಾಚಪ್ ಮಾಡೋಣ ಅಂತ ಅವ್ರಿಗೊಂದು ಅದನ್ನೂ ಮಾಡ್ತಾರೆ. ಇನ್ನೊಂದು ಸಲ ಬೇಡ ಅಂತ ಅಂದಾಗ ಎಷ್ಟು ಬಿಡ್ತಾರೆ. ಸೊ ಈ ಫಾರ್ಮ್ಯಾಟ್ ಏನಿದೆ ಸಂಗೀತ ಅವ್ರದ್ದು ಅಂತ ತಲೆಯಲ್ಲಿ, ಇವರು ಮೈಕಲ್ ಅವ್ರ ತಲೆಯಲ್ಲಿ ಅವ್ರಿಗೆ ಅದು ಕೂತ್ಬಿಟ್ಟಿದೆ. ಸೊ ಅವ್ರಿಗೆ ಅವ್ರ ಸಂಗೀತ ಬಗ್ಗೆ ರೆಸ್ಪೆಕ್ಟೇ ಇಲ್ಲ, ನಾನು ನೋಡಿದ ಪ್ರಕಾರ ಇಷ್ಟು ದಿನ ಇಲ್ಲ, ಇನ್ನು ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಬಟ್ ಅವರಿಗೆ ರೆಸ್ಪೆಕ್ಟೇ ಇಲ್ಲ ಒಂದು. ಸೆಕೆಂಡ್ಲಿ ಸಂಗೀತ ಅವರು ಏನು ಮಾಡಿದ್ರು ಲೈಕ್ ಅವರು ಒಂದು ಸೆಲ್ಫಿಶ್ ಆ್ಯಟಿಟ್ಯೂಡಲ್ಲೇ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಲ್ರೆಡಿ ಇನ್ನೊಂದು ಒಪಿನಿಯನ್ ಅವ್ರಿಗೆ ಬಂದಿದೆ. ಅವ್ರು ಏನು ಮಾಡಿದ್ರು ಅವ್ರು ಸೆಲ್ಫಿಶಲ್ಲೇ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು, ಅವರು ಮನೆಯಲ್ಲಿ ಶಾಂತಿನ ಒಂದು ಕಾಪಾಡೋ ರೀತಿಯಲ್ಲಿ ಯಾವತ್ತೂ ಆಟ ಆಡಲ್ಲ, ಮತ್ತು ಅವರು ಎಲ್ರಿಗೂ ಒಂದು ಟ್ರಿಗರ್ ಮಾಡೋವಂಥ ಒಂದು ರೀತಿಯಲ್ಲಿ ಆಟ ಆಡ್ತಾರೆ ಅಂತ ಒಂದು ಮೈಕಲ್ ಇದರಲ್ಲಿ ಬಂದುಬಿಟ್ಟಿದೆ. ಸೊ ಈ ಒಂದು 3-4 ವಿಚಾರಗಳು ಮೈಕಲ್ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಅದಕ್ಕೋಸ್ಕರ ಮೈಕಲ್ ಸಂಗೀತ ಅವರು ಏನು ಹೇಳಿದ್ರು, ಈವನ್ ಚೆನ್ನಾಗಿ ಕ್ವಶನ್ ಕೇಳಿದ್ರು ಅಥವಾ ಏನೋ ಒಂದು ಪ್ರಾಬ್ಲಮ್ ಬಗ್ಗೆನೂ ಮಾತಾಡಿದ್ರು ಅವ್ರು ಕೇಳಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಮೈಕಲ್ ಹೇಳ್ತಾರೆ ಒಂದು ಇದರಲ್ಲಿ, ಐ ಡೋಂಟ್ ಲೈಕ್ ಯು ಎಟ್ ಆಲ್, ನನಗೇನು ಬೇರೆ ಏನೂ ಎಕ್ಸ್ಪ್ಲನೇಷನ್ ಕೊಡಬೇಕಂತನಿಲ್ಲ, ನಿನ್ಗೇನು ಮಾಡಿದ್ರು ನನಗೆ ಇಷ್ಟನೇ ಇಲ್ಲ ಅಂತ ಹೇಳ್ತಾರೆ. ಸೊ ಮೈಕಲ್ಗೆ ಸಂಗೀತ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಅವರು ಏನು ಹೇಳಿದ್ರು ಅದು ಅವ್ರಿಗೆ ಇಷ್ಟನೇ ಆಗಲ್ಲ.